ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮುಂಗಾರು ಹಂಗಾಮಿನ ಬಿತ್ತನೆಗೆ ಡಿಎಪಿ ರಸಗೊಬ್ಬರ ಕೊರತೆ ಎದ್ದು ಕಾಣುತ್ತಿದ್ದು ರೈತರು ಪರದಾಡುವಂತಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ರಸಗೊಬ್ಬರ ಪೂರೈಕೆ ಮಾಡಬೇಕು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಷಣ್ಬಸಪ್ಪ ಶೆಟ್ಟಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ರಸಗೊಬ್ಬರದ ಮೇಲೆಯೂ ಭಾರಿ ಪರಿಣಾಮ ಬೀರಿದೆ. ರಸಗೊಬ್ಬರದ ಅಭಾವದ ಜೊತೆಗೆ ಗೊಬ್ಬರದ ಬೆಲೆ ಏರಿಕೆ ಮಾಡಿರುವುದು ಅನ್ನದಾತರಿಗೆ ಆತಂಕ ಮನೆ ಮಾಡಿದೆ ಮತ್ತು ಪೊಟ್ಯಾಶ್ ಮತ್ತು ಕಾಂಪ್ಲೆಕ್ಸ್ ರಸಗೊಬ್ಬರದ ನಿಯಂತ್ರಣ ಇರದೇ ಇರುವುದರಿಂದ ರಸಗೊಬ್ಬರದ ಬೆಲೆ ತಿಂಗಳಲ್ಲಿ 2 ಬಾರಿ ಬೆಲೆ ಏರಿಕೆ ಮಾಡಿದ ರೈತ ವಿರೋಧಿ ಕೇಂದ್ರ ಸರ್ಕಾರದ ನೀತಿಯನ್ನ ನಾವು ವಿರೋಧಿಸುತ್ತೇವೆ ಎಂದರು. ಇನ್ನು ಕಾಂಪ್ಲೆಕ್ಸ್ ರಸಗೊಬ್ಬರಕ್ಕೆ ಸಹಾಯಧನ ಕೇಂದ್ರ ಸರ್ಕಾರ ನೀಡಬೇಕು. ಗೊಬ್ಬರದ ಅಭಾವದ ಮಧ್ಯೆ ದುಬಾರಿ ಆದ ರಸಗೊಬ್ಬರ ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರ ರೈತರ ಮೇಲೆ ಬರೆ ಎಳೆದಿದೆ. ಪೊಟ್ಯಾಷಿಯಂ ಬೆಲೆ 1,400 ರೂಪಾಯಿಯಿಂದ 2,200ಕ್ಕೆ ಗೊಬ್ಬರದ ಬೆಲೆ ಏರಿಕೆ ರೈತರಿಗೆ ಕಂಗಾಲಾಗುವಂತೆ ಮಾಡಿದೆ. ಕಳಪೆ ಮಟ್ಟದ ರಸಗೊಬ್ಬರ ಬೀಜ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಜಿಲ್ಲಾಡಳಿತ ಕೂಡಲೇ ತಡೆಗಟ್ಟಲು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದೆ. ಮಿತ್ರರು ಮತ್ತು ಟಿವಿ ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ಕೂಡ ಮೊದಲನೇದಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇವತ್ತು ಮೇಯನ್ನ ಮುಗಿಲಿಕ್ಕೆ ಬಂದಿದೆ. ಇವತ್ತು 25ನೇ ತಾರೀಕಿದೆ. ಬಹುತೇಕ ಇವತ್ತು ಅಥವಾ ನಾಳೆ ರೋಣಿ ಮಳೆಗೂ ಕೂಡ ಹೂಡ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಇದೆ. ಮುಂಗಾರು ಬಿತ್ತನೆಯನ್ನು ಪ್ರಾರಂಭಕ್ಕೆ ಸಂಬಂಧಪಟ್ಟಂಗ ರೈತರು ಮುಂಗಾರು ಬಿತ್ತನೆಗಾಗಿ ಬೀಜ, ಬೊಕ್ಕ, ಉಡಿಚೀಲ, ಕುಂಟಿಗಿಂಡ ಮತ್ತು ಬಿತ್ತನೆಗಾಗಿ ತಯಾರಿಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಗೊಬ್ಬರದ ಕೊರತೆಯನ್ನು ಎದ್ದು ಕಾಣ್ತಾ ಇದೆ. ರೈತರಿಗೆ ಬೇಕಾಗುವಷ್ಟು ಗೊಬ್ಬರನ್ನು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಕ್ಕೆ ಪೂರೈಸಲು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅಲ್ಲದೇ ಈ ಬಾರಿ ಕಳಪೆ ಮಟ್ಟದ ಗೊಬ್ಬರನ್ನ ಮಾರಾಟ ಮಾಡ್ತಕ್ಕಂಥದ್ದು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಕೂಡ ಅಂಥದ್ದೆಲ್ಲ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ತಕ್ಕಂಥ ರೀತಿಯಲ್ಲಿ ಎಲ್ಲೂ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತೀವಿ. ಸರ್ಕಾರದವ್ರು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ ಒಂದ್ ಕಡೆಗೆ ನಮ್ಮ ಹತ್ರ ಗೊಬ್ಬರ ಸ್ಟಾಕ್ ಇದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ಆದರೆ ಗೊಬ್ಬರಿಗೆ ಎಷ್ಟು ಮಟ್ಟಿಗೆ ಸ್ಟಾಕ್ ಇದೆ, ಯಾವ ಗೊಬ್ಬರ ಎಷ್ಟೆಷ್ಟು ಸ್ಟಾಕ್ ಇದೆ ಅಂತಕ್ಕಂಥದ್ದು ನಿಖರವಾಗಿರ್ತಕ್ಕಂಥ ಕ್ಲಿಯರ್ ಕಟ್ಟಾಗಿ ಮಾಹಿತಿಯನ್ನು ಎಲ್ಲೂ ಕೂಡ ಯಾರಿಗೂ ಕೂಡ ಕೊಡಾದಂಥ ಪರಿಸ್ಥಿತಿ ಕೂಡ ಒಂದ್ ಕಡೆಗೆ ಕಾಡ್ತಾ ಇದೆ. ಇವತ್ತು DAP ಗೊಬ್ಬರನ್ನ ಎಲ್ಲದಕ್ಕ ಬಳಸಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಅತಿ ಹೆಚ್ಚು DAPನೇ ಇವತ್ತು ಕೊರತೆ ಇದೆ. ರಾಜ್ಯ ಸರ್ಕಾರ ವರದಿ ಕೂಡ ನೋಡಿದ್ರೆ, ಕೇಂದ್ರ ಸರ್ಕಾರದ ಕೂಡ ನೋಡಿದ್ರೆ ಇವತ್ತು DAP ಗೊಬ್ಬರನ ಇವತ್ತು ನಮ್ಮ ರೈತರಿಗೆ ಬೇಕಾಗುವಷ್ಟು ಸಿಗ್ತಾರೆ. ಅಂದಾಜು ಈ ವರ್ಷದ ಗುರಿ ಮುಂಗಾರು ಬಿತ್ತನೆ ಮಾಡ್ತಕ್ಕಂಥ ಗುರಿ 6 ಲಕ್ಷ ಹೆಕ್ಟೇರ್ ಬರೀ ಕೇವಲ ತೊಗರಿ ಒಂದೇ ಇವತ್ತು ಗುರಿ ಇರ್ತಕ್ಕಂಥ ಒಂದು ಅಂದಾಜನ್ನು ನೋಡಿದ್ರೆ 6 ಲಕ್ಷ ಹೆಕ್ಟೇರ್ ಅಂತ ನೋಡಿದ್ರೆ ಸರಾಸರಿ ಒಂದು ಹೆಕ್ಟರ್ಗೆ 2.5 ಎಕರೆ ಕೊಡಿದ್ರೆ 1 ಹೆಕ್ಟರ್ ಆಗ್ತದೆ. ಅದರಲ್ಲಿ 1 ಎಕರೆಗೆ 1 ಚೀಲ ಗೊಬ್ಬರನ್ನ ನೋಡಿದ್ರೆ ಇವತ್ತು 15 ಲಕ್ಷ ಎಕರೆ ಜಮೀನು ಆಗ್ತಕ್ಕಂಥ ರೀತಿ ಅಂದಾಜನ್ನು ನೋಡಿದ್ರೆ ಅದಕ್ಕೆ ಅವರು ಹೇಳ್ತಕ್ಕಂಥದ್ದು ಗೊಬ್ಬರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಾಳಿಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಗಮನಿಸಬೇಕಾಗಿದೆ. ಹಾಗಾಗಿರೋದ್ರಿಂದ ರೈತರು ಅತಿ ಹೆಚ್ಚು ಗಮನ ಬೇಕಾಗಿರ್ತಕ್ಕಂಥ DAP ಗೊಬ್ಬರ. ಒಂದು ಕಡೆಗೆ ಹೇಳ್ತಾರೆ ಇವರು ಸರ್ಕಾರ ಅಗ್ರಿಕಲ್ಚರ್ ಅಧಿಕಾರಿಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ. DAP ಒಳಗಡೆ ಪೊಟ್ಯಾಷಿಯಂ ಇರಲ್ಲ, ಕಬ್ಬಿಗೆ DAP ಬಳಸಬಾರ್ದು, ಇವತ್ತು 10-26 ಗೊಬ್ಬರನ್ನ ಬಳಸಬೇಕು ಅಂತೇಳಿ ಇಡೀ ಎಲ್ಲ ಕಡೆಗೆ ವ್ಯಾಪಕವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಆದರೆ ನಾವು ಕೇಳಕ್ಕೆ ಬಯಸ್ತೀವಿ, DAP ಗೊಬ್ಬರದ ರೇಟು 1,490 ರೂಪಾಯಿ, 1,400 ರೂಪಾಯಿ, 1,450 ರೂಪಾಯಿ, 1,300 ರೂಪಾಯಿ ಹೋದ ವರ್ಷ ಇರ್ತಕ್ಕಂಥ ರೇಟ್ ಈ ವರ್ಷ ಅದು ರೇಟ್ ಜಾಸ್ತಿ ಆಗಿದೆ. 1,490ರಿಂದ 1,500 ರೂಪಾಯಿ ತನಕ ಆಗಿದೆ. ಇನ್ನು ಗೊಬ್ಬರದ ಅಭಾವ ಕೃತಕ ಸೃಷ್ಟಿ ಮಾಡಿ ಅದು 1,600 ಮಾಡಬಹುದು, ಮಾರಾಟ ಮಾಡಬಹುದು, 1,700 ಕೂಡ ಮಾಡಿ ರೈತರಿಗೆ ಬರೆ ಹೇಳ್ತಕ್ಕಂಥ ಪರಿಸ್ಥಿತಿ ಒಂದು ಕಡೆಗಿದೆ. ಆದರೆ 10-26 ಗೊಬ್ಬರ ಅದರ ರೇಟ್ ಏನಂತ ಕೇಳಿದ್ರೆ 2,150 ರೂಪಾಯಿ ಹಿಡ್ಕೊಂಡು 2,250 ರೂಪಾಯಿವರೆಗೂ ಕೂಡ ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಅದರ ರೇಟನ್ನು ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಕೂಡ ಅದು ಕಬ್ಬಿಗೆ ಬೆಳೆಸಿದ್ರೆ ಭಾಳ ಒಳ್ಳೆಯದು, ಅದರಲ್ಲಿ ಪೊಟ್ಯಾಷಿಯಂ ಇರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಆ ರೇಟಿಗೆ ಈ ರೇಟಿಗೆ ನೋಡಿದರೆ ರೈತರು 10-26 ಗೊಬ್ಬರನ್ನು ಬಳಸಲಾರದಂಥ ರೀತಿಯಲ್ಲಿ DAPನೇ ಬಳಸ್ತಕ್ಕಂಥಂದರೆ ಇದನ್ನು ರೊಕ್ಕ ಇವತ್ತು ಕಮ್ಮಿ ರೇಟ್ ಇರೋದ್ರಿಂದ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಬಳಸ್ತಿದ್ರೆ ಅದಕ್ಕಾಗಿ ಇವತ್ತು ನಾವು ಕೇಳಕ್ಕೆ ಬಯಸ್ತೀವಿ, ಕಾಂಪ್ಲೆಕ್ಸ್ ಗೊಬ್ಬರ
ಇವತ್ತು 10-26 ಆಗಿರ್ಬೋದು, ಇತರೆ ಯೂರಿಯಾ ಆಗಿರ್ಬೋದು, ಇತರೆ ಗೊಬ್ಬರಗಳಾಗಿರ್ಬೋದು, ಎಲ್ಲ ಗೊಬ್ಬರಕ್ಕೂ ಕೂಡ ಇವತ್ತು ನಾವು ಕೇಳ್ತಾ ಇದ್ದೀವಿ ಸಬ್ಸಿಡಿ ಸಹಾಯಧನ ಅತಿ ಹೆಚ್ಚು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಒತ್ತಾಯನ ಮಾಡಕ್ಕೆ ಹೊರಟಿವಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 90711744408472325918.